ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಶ್ರೀ ಬಗಳಾಂಬಾದೇವಿ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ವೀರಯ್ಯ ಮಹಾಸ್ವಾಮಿಗಳ 75ನೇ ಅಮೃತ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ದಿನಾಂಕ 22 ಬುಧವಾರದಂದು ಶ್ರೀ ಬಗಳಾಂಬಾದೇವಿ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಗೆ ದೇವಸ್ಥಾನದ ಎಲ್ಲ ಸದ್ಭಕ್ತರು, ಗ್ರಾಮಸ್ಥರು, ದಾನಿಗಳು ಹಾಗೂ ಸಮಿತಿಯ ಸದಸ್ಯರು ಆಗಮಿಸಿ ತಮ್ಮ ಅಮೂಲ್ಯ ಸಲಹೆ, ಸೂಚನೆಗಳನ್ನು ಹಾಗೂ ಅಭಿಪ್ರಾಯಗಳನ್ನು ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಾಗಿ ಎಂದು ವಿನಂತಿಸಿಕೊಂಡರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುರುಗೋಡದ ಮಹಾಂತ ಶ್ರೀಗಳವರನ್ನು ಹಾಗೆ ಮುರುಗೋಡದ ನೀಲಕಂಠ ಮಹಾಸ್ವಾಮಿಗಳನ್ನ ಭಕ್ತಿಯಿಂದ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ತಾಯಿ ಜಗನ್ಮಾತೆ ಬಗಳಾಂಬದೇವಿಯನ್ನು ಕತ್ತುಗದ್ದಿಗೆ ಯಾವತ್ತೂ ಆ ಬಗಳಾಂಬದೇವಿಯ ದೇವಸ್ಥಾನದ ಧರ್ಮದರ್ಶಿಯಾಗಿರ್ತಕ್ಕಂಥ ವೀರಯ್ಯಜ್ಜನವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ವೀರಯ್ಯಜ್ಜನವರ ಬಗ್ಗೆ ಇವತ್ತು ನಾವು ಹೇಳ್ಬೇಕಂತಂದರೆ, ಇವತ್ತು ಹೊಸೂರು ರೋಡಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಏನೂ ಇಲ್ಲದ ಒಂದು ದೇವಸ್ಥಾನವನ್ನು ಉತ್ತುಂಗಕ್ಕೆ ಏರಿಸಿದ ಶ್ರೇಯಸ್ಸು ಯಾರಿಗಾದ್ರೂ ಸಲ್ತಾ ಇದ್ರೆ ಅದು ನಮ್ಮ ವೀರಯ್ಯಜ್ಜನವರು ಬಗಳಾಂಬದೇವಿ ಧರ್ಮದರ್ಶಿಗಳಿಗೆ ಸಲ್ತಾ ಇದೆ. ಹೇಳಲಿಕ್ಕೆ ಕಾರಣ ಏನಂತಂದರೆ, ಇವರಿಗೆ ಪೂರ್ವದಲ್ಲಿ ಮುರುಗೋಡದ ಮಹಾಂತ ಶ್ರೀಯವರ ಆಶೀರ್ವಾದದಿಂದ ಇವತ್ತು ಅವರು ಭಾಳಷ್ಟು ನಾಡಿನಲ್ಲಿ ಸಾಧನೆಯನ್ನು ಮಾಡಿ ಶಿಕ್ಷಕ ವೃತ್ತಿಯನ್ನು ಸಂಪೂರ್ಣಗೊಳಿಸಿ ನಿವೃತ್ತಿಯಾಗಿ ಹಲವಾರು ಶಿಷ್ಯರಿಗೆ ದಾರಿದೀಪ ಆಗುವುದರ ಜೊತೆಗೆ ಈಗ ಪ್ರಸ್ತುತ ಹಲವಾರು ಭಕ್ತರ ಇವತ್ತು ಆರಾಧ್ಯ ಗುರುಗಳಾಗಿದ್ದಾರೆ. ಹೇಳಲಿಕ್ಕೆ ಕಾರಣ ಏನಂತಂದರೆ, ಬೇಡಿ ಬಂದಿರತಕ್ಕಂಥ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮ್ಮ ಬಗಳಾಂಬಾಜನ ನಮ್ಮ ವೀರಯ್ಯಜ್ಜನವರು ಭಾಳಷ್ಟು ಅವರಿಗೆ ಸನ್ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಅಂಥ ಪೂಜ್ಯರ ಒಂದು ಗುರುಗಳ ಒಂದು ಅಮೃತ ಮಹೋತ್ಸವವನ್ನು ಮುರುಗೋಡದ ನೀಲಕಂಠ ಮಹಾಸ್ವಾಮಿಯವರ ಅಪ್ಪಣೆ ಮೇರೆಗೆ ಹಾಗೂ ಹಲವಾರು ಭಕ್ತರ ಒಂದು ಅಪೇಕ್ಷೆಯಂತೆ ನ ಭೂತೋ ನ ಭವಿಷ್ಯತ್ ಅನ್ನುವ ಹಾಗೆ ಇವತ್ತು ಅಮೃತ ಮಹೋತ್ಸವವನ್ನು ನಾವು ನೀವೆಲ್ಲ ಮಾಡಬೇಕಾಗಿದೆ. ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸುವುದು ಪೂಜ್ಯ ಗುರುಗಳ ಆಶೆಯಾಗಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಆ ಅಮೃತ ಮಹೋತ್ಸವನ ಅತ್ಯಂತ ಭಕ್ತಿಪೂರ್ವದಿಂದ ಇವತ್ತು ನೆರವೇರಿಸಿ ಯಶಸ್ವಿಗೊಳಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಇವತ್ತು ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ತತ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಗಮ್ಯ ಗೋಚರ ಪ್ರತಿಮ ಸ್ವರೂಪಣೇ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸೃಷ್ಟಿ ಸ್ಥಿತಿಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪರಶಿವ ಪರಮಾತ್ಮನಿಗೆ ಅನಂತ ದೀರ್ಘ ನಮಸ್ಕಾರ ಸಮರ್ಪಿಸಿ, ಸುಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಮಮಮಾತೆ ಜಗನ್ಮಾತೆ ಆದಿಶಕ್ತಿಯ ಶ್ರೀಚರಣಕ್ಕೂ ವಂದಿಸುತ್ತಾ, ಅದೇ ತರನಾಗಿ ಹರಪೂಜ್ಯ ಗುರು ಸೇವೆ ವರಪುಣ್ಯವಿಲ್ಲದೆ ಬರೀ ಸುಖ ಭೋಗ ದೊರಕುವುದುಂಟೆ ಆತ್ಮ ಅನ್ನುವಂಗ ಆಯಾವ ಮುರುಗೋಡದ ಅಪ್ಪಾಜಿಯವರು ನೀಲಕಂಠ ಅಪ್ಪಾಜಿಯವರ ಅನುಗ್ರಹದ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಅವರ ಅನಿಸಿಕೆಯಂತೆ ಅವರ ದಿವ್ಯ ದೃಷ್ಟಿಯನ್ನು ನಾವು ಯಾವಾಗಲೂ ಪಾಲಿಸ್ತಾ ಇದ್ದೇವೆ. ಅವರು ಯಾವಾಗ ಬಂದಿಲ್ಲಿ ಪಾದ ಹಾಕಿ ಈ ಒಂದು ಅಡಿಗಲ್ಲನ್ನಿಟ್ಟು ಯಾರು ಈ ಕ್ಷೇತ್ರ ಬೆಳಲಿಕ್ಕೆ ಅಪ್ಪಾಜಿಯವರು ನೀಲಕಂಠ ಅಪ್ಪಾಜಿಯವರ ಆಶೀರ್ವಾದವೇ ಕಾರಣ ಅಂತ ತಿಳ್ಕೊಂಡು ಹೇಳಿದನು. ಅದೇ ರೀತಿಯಾಗಿ ಅಪ್ಪಾಜಿಯವರು ನಿನಗೂ ಏನಪ್ಪ ಅಂದರೆ 75ನೇ ವರ್ಷಕ್ಕೆ ಅಮೃತ ಮಹೋತ್ಸವ ಮಾಡು ನೋಡ್ತಕ್ಕಂಥ ಆಶೀರ್ವಾದವನ್ನು ಅಪ್ಪ ಅವರ ಅನಿಸಿಕೆಯ ಪ್ರಕಾರ ಏನಪ್ಪ ಅಂದರೆ ಎಲ್ಲ ಭಕ್ತಾದಿಗಳು ಮಾಡಲಿಕ್ಕೆ ತಯಾರಾಗ್ಯಾರ. ಅದಕ್ಕಾಗಿ ಇದೇ 22ನೇ ತಾರೀಕು ಒಂದು ಸಭೆ ಕರೆದಿದ್ದು, ಮುಂದಿನ ದಿನಮಾನಗಳಲ್ಲಿ ಹಲವು ಕಾರ್ಯಕ್ರಮಗಳ ಪ್ರಯುಕ್ತವಾಗಿ ಸಂತೋಷ್ ಹಿರೇಮಠರವರು ಸಹಿತ ಈ ಕಾರ್ಯಕ್ಷೇತ್ರಕ್ಕೆ ಅಣಿಯಾಗಿ ಸರ್ವ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಅನುಭಾವಿಯವರಾಗಿರ್ತಕ್ಕಂಥ ಬಸವರಾಜ್ ತೋಟಿಗಿಯವರು ಸಹ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರಿವರಿನದೇ ಅನೇಕ ಭಕ್ತರು ಏನಪ್ಪ ಅಂದ್ರೆ ಈ ಕಾರ್ಯಕ್ಷೇತ್ರದಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ಆ ಅಪ್ಪನವರ ಆಶೀರ್ವಾದದಿಂದ ಈ ಕಾರ್ಯವು ನಡೆಯುತ್ತದೆ ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಇಚ್ಛೆಯನ್ನು ನಾನು ಅಪ್ಪನವರ ಅಡಿದಾಗಿ ಅರ್ಪಿಸಿ ಸಮರ್ಪಿಸುತ್ತೇನೆ. ಧನ್ಯವಾದ.